ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಿದ್ದೀರಿ ಪಬ್ಲಿಕ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಫೆಬ್ರವರಿ 21ರಿಂದ ಜೈಲಿನಲ್ಲಿದ್ದಂತಹ ಶಾಸಕ ಕಂಪ್ಲಿ ಗಣೇಶ್ಗೆ ಇದೀಗ ಜಾಮೀನು ಮಂಜೂರಾಗಿದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಳೆದ 63 ದಿವಸಗಳಿಂದ ಜೈಲಿನಲ್ಲಿದ್ದಂತಹ ಕಂಪ್ಲಿ ಶಾಸಕ ಗಣೇಶ್ ಇದೀಗ ಜಾಮೀನು ಮಂಜೂರಾಗಿದೆ ಎನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತು ಯಾವ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಅದು. ಶಾಸಕ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹಲ್ಲೆಯಲ್ಲಿ ಇದೀಗ ಗಣೇಶ್ ಕಂಬಿ ಎಣಿಸ್ತಾ ಇದ್ರು. ಕಾಂಗ್ರೆಸ್ ಶಾಸಕ ಕಂಪ್ಲಿ ಗಣೇಶ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದೆ. ಅಲ್ಲಿಗೆ ಇವತ್ತಿಂದ ತಾತ್ಕಾಲಿಕವಾಗಿ ಮುಕ್ತಿಗೆ ಸಿಕ್ಕಿದಂಗೆ ಆಯಿತು ಜೈಲಿನಿಂದ ಶಾಸಕ ಕಾಂಗ್ರೆಸ್ನ ಕಂಪ್ಲಿ ಗಣೇಶ್ಗೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸುನಿಲ್ ಗೋವಿನಕೋವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸುನಿಲ್. ಇದುವರೆಗೆ ಹಲವಾರು ಪ್ರಯತ್ನಗಳು ನಡೀತು, ಬಟ್ ಫೈನಲಿ ಅವ್ರಿಗೆ ಜಾಮೀನು ಮಂಜೂರಾಗಿದೆ. ಇವತ್ತೇನೆಲ್ಲ ಯಾವ ಅಂಶಗಳನ್ನ ಇಟ್ಕೊಂಡು ಜಾಮೀನು ಮಂಜೂರಾಯಿತು? ಖಂಡಿತ ಹರೀಶ್, ಈ ಹಲವು ದಿನಗಳಿಂದ ಅವರು ಜೈಲಿನಲ್ಲಿದ್ದರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅವರ ಒಂದು ಜಾಮೀನು ಅರ್ಜಿ ತಿರಸ್ಕಾರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಒಂದು ಮೊರೆ ಹೋಗಿದ್ರು. ಹೈಕೋರ್ಟ್ನಲ್ಲೂ ಕೂಡ ಸಾಕಷ್ಟು ಒಂದು ವಿಚಾರಣೆ ನಡೆಸಿ ಆದೇಶವನ್ನ ಕಾಯ್ದಿರಿಸಿ ಇಂದು ಅದರ ಒಂದು ತೀರ್ಪನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದೆ. ಷರತ್ತುಬದ್ಧ ಜಾಮೀನನ್ನ ಹೈಕೋರ್ಟ್ ನೀಡಿದೆ. ಯಾವೆಲ್ಲ ಷರತ್ತುಗಳನ್ನ ಒಂದು ವಿಧಿಸಿದ್ದಾರೆ ಅನ್ನೋದು ಇನ್ನೇನು ತಿಳಿಬೇಕಾಗಿದೆ. ಆದ್ರೆ ಸದ್ಯದ ಮಟ್ಟಿಗಂತೂ ಏನು ಕಳೆದ 63 ದಿನಗಳಿಂದ ಜೈಲಿನಲ್ಲಿ ಎಲೆಕ್ಷನ್ಗೂ ಕೂಡ ವೋಟ್ ಹಾಕ್ಲಿಕ್ಕೆ ನನಗೆ ಅನುಮತಿ ಕೊಡಿ ಅಂದ್ರೂ ಕೂಡ ಕೋರ್ಟ್ ಕೊಟ್ಟಿರ್ಲಿಲ್ಲ. ಹಾಗಾಗಿ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಅವ್ರಿಗೆ ಜಾಮೀನು ಸಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅವರು ಜೈಲಿನಿಂದ ಹೊರಗಡೆ ಬರ್ತಾರೆ. ಹರೀಶ್, ಅವರ ಮುಖಚರ್ಯೆ ಪಶ್ಚಾತ್ತಾಪದಿಂದ ಇತ್ತಾ ಹೇಗೆ? ಖಂಡಿತ. ಈಗ 63 ದಿನ ಒಳಗಡೆ ಇದ್ರು. ಯಾಕಂದ್ರೆ ಒಬ್ಬ ಶಾಸಕನಿಗೆ ಚುನಾವಣೆ ಸಮಯದಲ್ಲಿ ಒಳಗಡೆ ಇರೋದು ಅಂದ್ರೆ ನಿಜಕ್ಕೂ ಅದು ಒಂದು ನರಕ ಯಾತನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಆದ್ರೂ ಜಾಮೀನು ಸಿಗಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಆದ್ರೂ ಕೂಡ ಕೋರ್ಟ್ ಪರಿಗಣಿಸಿರ್ಲಿಲ್ಲ. ಆದ್ರೆ ಈ ಚುನಾವಣೆ ಮುಗಿದ ಜಸ್ಟ್ ನಿನ್ನೆ ಮುಗಿತ್ತು. ಇವತ್ತು ಅವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಯಾವ ರೀತಿಯಾದಂತಹ ಅದರ ಬೆನ್ನಲ್ಲೇ ಈಗ ಆಪರೇಷನ್ ಕಮಲದ ಮತ್ತೆ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಅವರು ಗಲಾಟೆ ಮಾಡ್ಕೊಂಡಿದ್ದು ಕೂಡ ಇದೇ ಆಪರೇಷನ್ ಕಮಲದ ಹಿನ್ನೆಲೆಯಲ್ಲಿ. ಹಾಗಾಗಿ ಮುಂದೆ ಗಣೇಶ್ ಅವರು ಯಾವ ರೀತಿಯಾದಂತ ಹೆಜ್ಜೆಯನ್ನು ಇಡ್ತಾರೆ, ಯಾರ ಜೊತೆಗೆ ಹೋಗ್ತಾರೆ ಅನ್ನೋದನ್ನು ಕೂಡ ಈಗ ಕುತೂಹಲ ಮೂಡಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಸುನಿಲ್ ಗೋವಿನಕೋವಿ ಈ ಕ್ಷಣದ ಮಾಹಿತಿಗಾಗಿ.